ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಅಥವಾ ಅಧ್ಯಕ್ಷ ಗಾದಿ ಮೇಲೆ ಕಣ್ಣಿಟ್ಟವರಿಗೆ ಭಾರಿ ನಿರಾಸೆ ಎದುರಾಗಿದೆ. ಸಿಎಂ ಬದಲಾವಣೆ ಆದಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗೋದು. ಫಸ್ಟ್ ನಾಯಕತ್ವ ಬದಲಾವಣೆ, ಗೊಂದಲವನ್ನ ಬಗೆಹರಿಸಿ ಅದಾದ ನಂತರ ಡಿಸಿಎಂ ಪಟ್ಟು. ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟವರಿಗೆ ಭಾರಿ ನಿರಾಸೆ. ಸಿಎಂ ಬದಲಾವಣೆ ಆದಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ. ಫಸ್ಟ್ ನಾಯಕತ್ವ ಬದಲಾವಣೆ, ಗೊಂದಲ ಬಗೆಹರಿಸಿ ಅಂತ ಹೇಳಿ ಉಪಮುಖ್ಯಮಂತ್ರಿ ಪಟ್ಟು ಹಿಡಿದಿದ್ದಾರೆ. ಸಿಎಂ ಪಟ್ಟ ಕೊಟ್ಟರೆ ಅಧ್ಯಕ್ಷ ಸ್ಥಾನ ಬಿಡ್ತೀನಿ, ಕೊಡದಲೇ ಇದ್ರೆ ನಾನು ಯಾಕೆ ಬಿಡಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ನಿಲುವನ್ನು ತೆಗೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕಣ್ಣಿಟ್ಟಿರುವಂತಹ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲು ನಿಯಮದ ಪ್ರಕಾರ ಲೋಕಸಭಾ ಚುನಾವಣೆಯ ಬಳಿಕ ಅಧ್ಯಕ್ಷರು ಚೇಂಜ್ ಆಗಬೇಕಿತ್ತು. ಆದರೆ ಅತಂತ್ರ ಸ್ಥಿತಿಯಲ್ಲಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ. ಪಕ್ಷದ ಪಟ್ಟದ ಮೇಲೆಯೇ ಮುಂದುವರಿಯುತ್ತಿರುವ ಡಿಸಿಎಂ ಡಿಕೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಆಸಕ್ತಿ ತೋರದ ಹೈಕಮಾಂಡ್ನ ನಾಯಕರು. ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತಂತಹ ಅನೇಕರಿಗೆ ಇದು ಬಹಳಷ್ಟು ದೊಡ್ಡ ಮಟ್ಟಗಿನ ಆಘಾತ. ಕಾಂಗ್ರೆಸ್ ಪಕ್ಷದಲ್ಲೊಂದು ಸಂಪ್ರದಾಯ ಇದೆ, ಏನಂದ್ರೆ ಯಾರು ಕೆಪಿಸಿಸಿಯ ಅಧ್ಯಕ್ಷರಾಗಿರ್ತಾರೋ ಅವರು ಸಿಎಂ ಆಕಾಂಕ್ಷಿ ಆಗಬಹುದು, ಜೊತೆಗೆ ಸಿಎಂ ಆಗಲೂಬಹುದು. ಅಂತಹ ಸಂದರ್ಭಗಳಲ್ಲಿ ಕೆಪಿಸಿಸಿ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಒಂದು ಸ್ವಲ್ಪ ಹೆಸರು ಜಾಸ್ತಿ ಆಗ್ತಾ ಹೋಗುತ್ತೆ. ಎಂಬಿ ಪಾಟೀಲ್ ಕಾಂಗ್ರೆಸ್ಸಿನ ಅನುಭವಿ ಮತ್ತು ಹಿರಿಯ ನಾಯಕ. ಸತೀಶ್ ಜಾರಕಿಹೊಳಿ ಅವರು ಕೂಡ ಹಿರಿಯ ನಾಯಕರು, ಸರಿಸಮಾನ ನಾಯಕ ಸಿದ್ದರಾಮಯ್ಯನವರಿಗೆ. ಹಾಗೆ ಒಂದಷ್ಟು ಜನ ಇದ್ದಾರೆ, ಅವರೆಲ್ಲರೂ ಕೂಡ ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತವ್ರೆ. ಬಿ ಫಾರಮ್ಮು ಕೆಪಿಸಿಸಿ ಅಧ್ಯಕ್ಷರ ಕೈಯಿಂದಲೇ ಕೊಡೋದು. ಎಲೆಕ್ಷನ್ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಪಾತ್ರ ಅಪಾರ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಜಿಲ್ಲಾ ಮಟ್ಟದ ನಾಯಕರವರೆಗೆ, ತಾಲೂಕು ಮಟ್ಟದ ನಾಯಕರಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಅಧೀನಕ್ಕೆ ಬರ್ತಾರೆ, ವ್ಯಾಪ್ತಿಗೆ ಬರ್ತಾರೆ, ಸಂಪರ್ಕದಲ್ಲಿರ್ತಾರೆ. ಹಿಂಗಿದ್ದಾಗ ಕರ್ನಾಟಕದ ಕಾಂಗ್ರೆಸ್ಸಿನ ಕೆಳಮಟ್ಟದ ಏನು ಮತದಾರರ ನಾಡಿ ಮಿಡಿತವೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಕಂಟ್ರೋಲ್ನಲ್ಲಿರುತ್ತೆ. ಅದರ ಅರ್ಥ ಸಂಪೂರ್ಣ ಕಂಟ್ರೋಲ್ ಅಂತಲ್ಲ, ಒಂದು ಹಿಡಿತದಲ್ಲಿರುತ್ತೆ. ಹಿಂಗಿದ್ದಾಗ ಕೆಪಿಸಿಸಿ ಸ್ಥಾನವನ್ನು ಗಿಟ್ಟಿಸಿಕೊಂಡರೆ ಬಹುದೊಡ್ಡ ಸ್ಥಾನ ಅಂದುಕೊಂಡವರ ಪೈಕಿ ಹೆಚ್ಚಿನವರು ಆಕಾಂಕ್ಷಿಗಳಾಗಿರ್ತಾರೆ, ಆಸ್ಪರೆಂಟ್ ಆಗಿರ್ತಾರೆ. ಈಗೇನಾಗಿದೆ ಅಂದರೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟವರಿಗೆ ಒಂದು ನಿರಾಸೆ. ಸಿಎಂ ಬದಲಾವಣೆ ಆದ ನಂತರವೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಎನ್ನುವಂಥ ವಿಚಾರ. ಫಸ್ಟ್ ನಾಯಕತ್ವ ಬದಲಾವಣೆ, ಗೊಂದಲ ಬಗೆಹರಿಸಬೇಕು ಅಂತೇಳಿ ಡಿಸಿಎಂ ಪಟ್ಟು ಹಿಡಿದಿದ್ದಾರೆ. ಸಿಎಂ ಪಟ್ಟ ಕೊಟ್ಟರೆ ಅಧ್ಯಕ್ಷ ಸ್ಥಾನ ಬಿಡ್ತೀನಿ. ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ನಿಲುವು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ಜೊತೆಗೆ ಈಶ್ವರ್ ಖಂಡ್ರೆ. ಇನ್ನು ನಿಯಮದ ಪ್ರಕಾರ ಲೋಕಸಭಾ ಚುನಾವಣೆಯ ಬಳಿಕ ಅಧ್ಯಕ್ಷರು ಚೇಂಜ್ ಆಗಬೇಕಿತ್ತು, ಆದರೆ ಅತಂತ್ರ ಸ್ಥಿತಿಯಲ್ಲಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ. ಪಕ್ಷದ ಪಟ್ಟದ ಮೇಲೆಯೇ ಮುಂದುವರಿಯುತ್ತಿರುವಂತಹ ಡಿಸಿಎಂ ಡಿಕೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಆಸಕ್ತಿ ತೋರದ ಹೈಕಮಾಂಡ್ ನಾಯಕರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.